ಸಾಂಕೇತಿಕ ಆಗಬಾರ್ದು, ಪ್ರತಿ ವರ್ಷನೂ ಆಗ್ಬೇಕು. ಈ ಹೊಸ ಹುಮ್ಮಸ್ ಯಾವಾಗೂ ಇರ್ತದ, ಕಾರ್ ತಗೊಂಡು ದೊಡ್ಡದಾದ ಮೇಂಟೈನ್ ಮಾಡಬೇಕಾಗ್ತದ. ಹಂಗೆ ಇವತ್ತು ಈ ಕಾರ್ಯಕ್ರಮ ಮಾಡಿದಲ್ಲಿ ಹುಡುಗರು ಪ್ರೋತ್ಸಾಹ ಕೊಡುವಂಥದ್ದು, ವಿದ್ಯಾರ್ಥಿಗಳು ಅದನ್ನ ಗಮನ ಇಟ್ಕೊಂಡು ಸಮಾಜದ ಹಿರಿಯರ ಮುಖಾಂತರ ನೀವು ಸನ್ಮಾನ ಮಾಡುವಂತ ಉದ್ದೇಶ ಅಂತಂದ್ರೆ ಹೀಗಾಗಿ ಇನ್ನಷ್ಟು ಜವಾಬ್ದಾರಿ ಐತಿ, ಇನ್ನಷ್ಟು ಪ್ರಗತಿ ಹೆಚ್ಚಿಗೆ ಆಗಲಿ ಅಂತ ಹೇಳಿ ಇವತ್ತು ಈ ಪುರಸ್ಕಾರ ಕೊಟ್ಟಿದ್ದಾರೆ ಅನ್ನೋ ಗಮನ ಇಟ್ಕೊಂಡು ನಿಮ್ಮ ಭವಿಷ್ಯದ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಸೇವೆಗಳ ಜೊತೆಗೆ ಸಮಾಜದ ಸೇವೆ ಮಾಡಬೇಕು ಅನ್ನೋ ಮಾತನ್ನ ನಾನು ಇವತ್ತು ನಿಮ್ಮ ಗಮನ ತಗೊಂಡುವಂತ ಮಾತನ್ನು ಹೇಳಿ, ಬರುವಂತ ದಿವಸ ನಿಮಗೆ ಹೊಸ ಈ ಪುರಸ್ಕಾರ ನಂತರ SLC ವಿಶೇಷವಾಗಿ ಆ ವಿದ್ಯಾರ್ಥಿನಿಯರು ಬರುವಂತ ದಿವಸಗಳಿಗೆ ಕಾಲೇಜ್ ಹೋದ ನಂತರ ಅನೇಕ ಹೊಸ ಗೆಳೆಯರು ಗೆಳತಿಯರು ಭೇಟಿ ಆಗ್ತಾರೆ, ಒಂದು ಹೊಸ ಜೀವನ ಪ್ರಾರಂಭ ಆಗ್ತದೆ. ಆದ್ರೆ ನಿಮ್ಮ ಸಂಸ್ಕಾರವನ್ನು ಮರಿದರೆ ನಿಮ್ಮ ಕಾಲೇಜ್ ಜೀವನ ಮುಗಿಸ್ಬೇಕು. ನೀವು ಯಾವುದೋ ತಪ್ಪು ಕೆಲಸ ಮಾಡಿ ನಿಮ್ಮ ತಂದೆ ತಾಯಿ ಕನ್ನಡ ನೀರು ತರೋದಿಲ್ಲ ಅನ್ನೋ ಮಾತನ್ನ ಇವತ್ತು ನೀವು ಪ್ರಮಾಣ ಮಾಡಿ ಹೋಗ್ಬೇಕಂದ್ರೆ ನಿಮ್ಮನ್ನ ನಾನು ವಿನಂತಿ ಮಾಡ್ತೀನಿ. ಯಾರು ಚಪ್ಪಾಳೆ ಹೊಡೆದ ವಿಚಾರ ಯಾರೇ ಹೇಳ್ಬೇಕ ಅಂತ ಹೇಳ್ಬೇಕು. ನಾನು ನೇರವಾಗಿ ವಿಚಾರ, ಯಾಕಂದ್ರೆ ಯಾವ ಬೇರೆ ಬೇರೆ ಊರಿಗೆ ಹೋಗ್ಬೋದು, ಹೊರ ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು, ಆದ್ರೆ ಅಲ್ಲಿ ವಾತಾವರಣ ಇವತ್ತಿನ ತರಗತಿ ಜೀವನ ಇರ್ತದೆ, ಇನ್ನು ಮುಂದೆ ಬೇರೆ ಜೀವನ ಇರ್ತದೆ. ಅಲ್ಲಿ ದಾರಿ ತಪ್ಪದಾರ ಸರಿಯಾಗಿ, ಯಾಕಂದ್ರೆ ಇವತ್ತಿನ ಕಾಲೇಜ್ ಜೀವನ ನೋಡ್ತೇವೆ, ಡ್ರಗ್ಸ್ ಇರ್ಬೋದು, ಬೇರೆ ಬೇರೆ ವ್ಯಸನಗಳನ್ನು ಹಚ್ಚುವಂತಹ ಅನೇಕ ಸಮಾಜ ಘಾತಕ ಶಕ್ತಿಗಳು ಇವತ್ತು ಸಕ್ರಿಯವಾಗಿದ್ದಾವೆ. ಅದಕ್ಕೆ ತಾವು ಬಲಿ ಆಗಬಾರ್ದು ಅನ್ನೋ ಮಾತನ್ನ ಇವತ್ತು ನಾನು ನಮ್ಮ ಗಮನ ತಗೊಂಡ್ಬರ್ತಾ ಇದ್ದೀರಿ. ಮತ್ತು ವಿದ್ಯಾರ್ಥಿನಿಯರನ್ನ ನೀವೇನ ಪಾಲಕರು, ಯಾಕಂದ್ರೆ ನೀವು ಎಲ್ಲರಿಗೆ ಸಮಾಜದನ್ನ ಸರಿಪಡಿಸುವಂತ ಶಕ್ತಿ ನಿಮ್ಮಲ್ಲೇ ಐತಿ. ಆದ್ರೆ ನಿಮ್ಮ ಮಕ್ಕಳು ದಾರಿ ತಪ್ಪಾರ್ದು ನೋಡುವಂತ ಕಾಯಂ ಸುರಿ ತೆಗೀರಿ. ಬರೀ 24 ತಾಸು ಬರೆಯಕ್ಕೆ ಹೋಗ್ಬಾರ್ದು, ಸ್ವಲ್ಪ ಕುಟುಂಬಗಳಿಗೆ ಗಮನ ಕೊಡ್ರಿ. ಯಾಕಂದ್ರೆ ಅನೇಕ ನಾನು ವಿಲಾಸ್ ಜೋಶಿ ಆಗಲಿ, ಕೆಲವರು ರಾಜುಗೋಳಾಗಲಿ, ಬಹಳ ಸುಪ್ಪರವರಾಗಲಿ, ಮಕಾದರಾಗಲಿ, ಬಹಳ ಜನ ನಾನು ಸಂಪರ್ಕದಲ್ಲಿ ದಿವಸ ಹೊರಗೆ ಅಂತಾರೆ, ನೀವು ಟೈಮ್ ಯಾವಾಗ ಮನೆಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ತಕರಾರು ಮನೆಗೆ ಇರ್ಬೋದು 100% ನೋಡ್ರಿ. ಅದಕ್ಕೆ ತಮ್ಮ ಕುಟುಂಬದ ಟೈಮ್ ಕೊಡುವಂಥದ್ದು ಮಾಡಿ. ಹಿಂದೆ ನಾವು ಮಾಡಿದ್ವಿ, ನಮ್ಮ ಸರ್ಕಾರದಾಗ ಆಗಲಿಲ್ಲ, ಪತ್ರಕರ್ತರ ಕಾಲನಿ ಮಾಡ್ಬೇಕಂತ ಹೇಳಿ. ಆದ್ರೆ ಈಗಿನಿಂದ ಮಾಡೋ ಪ್ರಯತ್ನವನ್ನ ನಾವು ಈ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತೇನಾದ್ರೂ ನೀವು ಹೇಳಿದಂತಂದ್ರೆ ಅದನ್ನ ಪೂರ್ಣ ಮಾಡುವಂತ ವ್ಯವಸ್ಥೆ ಅಂದ್ರೆ ಪತ್ರಕರ್ತರಿಂದ ನಾವು ನಾನಂತೂ ಬಹಳ ಜನ ಕೊಡ್ತೈತಿ. ನೀವು ಕೆಟ್ಟ ಬರೋದ್ರು ನಾ ಎಂದೂ ಕೇಳಕ್ ಹೋಗಿಲ್ಲ, ಚಲೋ ಬರೋದ್ರು ಫೋನ್ ಮಾಡಕ್ ಹೋಗಿಲ್ಲ. ನನ್ನ ಹವ್ಯಾಸನೇ ಐತದ ಇವತ್ತಿನ ತನಕ. ಹೀಗಾಗಿ ನೀವು ಬಹುತೇಕ ಬೆಳಗಾವಿ ಇವತ್ತು ಅಭಿವೃದ್ಧಿ ಆಗಕ್ಕೆ ಏನು ರಾಜಕಾರಣಿಗಳು ಕಾರಣ ಅದ, ಅದಕ್ಕೆ ನಾವು ಕಾರಣ ಅದ. ಯಾಕಂದ್ರೆ ಎಲ್ಲೇ ತಪ್ಪಿದ್ದನ್ನು ಸರಿಪಡಿಸುವಂತ ಕೆಲಸ ನಿಮ್ಮ ಮುಖಾಂತರ ಆಗಿದೆ. ನೀವು ವಿಶೇಷವಾಗಿ ಅದನ್ನ ಇವತ್ತು ಇಡ್ಬೋದು, ಮುಂದೆ ಬೇರೆ ಹೇಳಕ್ಕೆ ವಿನಂತಿ ಮಾಡ್ತೀನಿ. ತಿಳ್ಕೊ. ಧನ್ಯವಾದ. ಜೈ ಹಿಂದ್.